ಇನ್ನು ಇದೀಗ ಬಂದಂತ ಸುದ್ದಿ PhD ಪರೀಕ್ಷೆಗೆ ಪ್ರವೇಶ ಪರೀಕ್ಷೆ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷ ವಿಚಾರ ತಿಳಿದು ಬರ್ತಾ ಇದೆ. ಮುಕ್ತ ವಿವಿ PhD ಪರೀಕ್ಷೆ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಳೆ ನಿಯಮದಂತೆ ಪ್ರವೇಶ ಪರೀಕ್ಷೆ ಆಗಬೇಕು ಅಂತ ಸಿಂಡಿಕೇಟ್ ಸಭೆಯಲ್ಲಿ ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಸಿಂಡಿಕೇಟ್ ಸದಸ್ಯ ಗೋ ಮಧುಸೂದನ್ ಅವರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸಿಂಡಿಕೇಟ್ ಸದಸ್ಯ ಗೋ ಮಧುಸೂದನ್ ನೀಡಿರೋ ಅಂತ ಹೇಳಿಕೆ ಇದು. ಹಳೆ ನಿಯಮದಂತೆ ಪ್ರವೇಶ ಪರೀಕ್ಷೆ ಆಗಬೇಕು ಅನ್ನೋ ಒಂದು ವಿಷಯ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ಮಾಧ್ಯಮಗಳ ಮುಂದೆ. ಮುಕ್ತ ವಿವಿ ಶೈಕ್ಷಣಿಕ ಮಂಡಳಿಯ ತುರ್ತು ಸಭೆಯಲ್ಲಿ ಈ ಒಂದು ತೀರ್ಮಾನ ಅಂತಿಮವಾಗಿದೆ. ಸಿಂಡಿಕೇಟ್ ಸದಸ್ಯ ಗೋ ಮಧುಸೂದನ್ ಹೇಳಿಕೆಯನ್ನು ನೀಡಿದರೆ ಹಳೆ ನಿಯಮದಂತೆ ಪ್ರವೇಶ ಪರೀಕ್ಷೆ ಆಗಲಿ ಅನ್ನೋ ಒಂದು ವಿಷಯ ಈ ಒಂದು ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನವಾಗಿದೆ. ಮುಕ್ತ ವಿವಿ PhD ಪರೀಕ್ಷೆ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಕ್ತ ವಿವಿ PhD ಪರೀಕ್ಷೆ ಹಳೆಯ ನಿಯಮದಂತೆ ಪ್ರವೇಶ ಪರೀಕ್ಷೆ ನಡೀಲಿ ಅನ್ನೋದು ಸಿಂಡಿಕೇಟ್ ಸಭೆಯಲ್ಲಿ ತುರ್ತಾಗಿ ಕರೆದಂಥ ಸಿಂಡಿಕೇಟ್ ಸಭೆಯಲ್ಲಿ ತೀರ್ಮಾನವಾಗಿದೆ. ಸಭೆಯ ನಂತರ ಸಿಂಡಿಕೇಟ್ ಸದಸ್ಯ ಗೋ ಮಧುಸೂದನ್ ಹೇಳಿಕೆಯನ್ನು ನೀಡಿದರೆ ಮುಕ್ತ ವಿವಿ ಶೈಕ್ಷಣಿಕ ಮಂಡಳಿ ತುರ್ತು ಸಭೆಯಲ್ಲಿ ಅಂತಿಮವಾಗಿ ಒಂದು ತೀರ್ಮಾನ ಹೊರಬಿದ್ದಿರುವಂಥದ್ದು. ಹಳೆ ನಿಯಮದಂತೆ ಪ್ರವೇಶ ಪರೀಕ್ಷೆ ನಡೀಲಿ ಅನ್ನೋ ಒಂದು ಹೇಳಿಕೆನ ಸಿಂಡಿಕೇಟ್ ಸದಸ್ಯ ಗೋ ಮಧುಸೂದನ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಿದ್ದಾರೆ. ರವಿ, ಮುಕ್ತ ವಿವಿ PhD ಪರೀಕ್ಷೆ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆ ನಿಯಮದ ಪ್ರಕಾರನೇ ಪ್ರವೇಶ ಪರೀಕ್ಷೆ ನಡೀಲಿ ಅನ್ನೋದು ಒಂದು ತೀರ್ಮಾನ ಆಗಿದೆ ಅನ್ನೋ ಒಂದು ವಿಷಯ ತಿಳಿದು ಬರ್ತಾ ಇದೆ. ಒಟ್ಟಾರೆ ಸಿಂಡಿಕೇಟ್ ಸಭೆಯ ತುರ್ತು ಸಭೆಯಲ್ಲಿ ಏನೆಲ್ಲ ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ? ಮೊದಲು ಇವತ್ತು ನಡೆದಂತಹ ಸಿಂಡಿಕೇಟ್ ಸಭೆಯಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ PhD ಹೊಸ ನಿಯಮವನ್ನ ಅಂದ್ರೆ ಜಾರಿಗೊಳಿಸಬಾರ್ದು, ಹಾಗಾಗಿ ಹಳೆ ನಿಯಮ ಏನಿತ್ತು ಅದನ್ನೇ ಜಾರಿಗೊಳಿಸಬೇಕು ಅಂತ ಹೇಳಿ ಇವತ್ತು ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ PhD ಪ್ರವೇಶ ಪರೀಕ್ಷೆ ನವೆಂಬರ್ ತಿಂಗಳಲ್ಲಿ ನಡೀತೆ. ಈ ಸಂದರ್ಭದಲ್ಲಿ ನವೆಂಬರ್ ಅಂದ್ರೆ ಪ್ರಾಸ್ಪೆಕ್ಟ್ಸ್ ಅಲ್ಲಿ ಪ್ರಿಂಟ್ ಮಾಡಿರೋ ಪ್ರಕಾರ SC/ST ಗೆ 50 ಮಾರ್ಕ್ಸ್ ಹಾಗೂ ಇತರೆ ಕ್ಯಾಟಗರಿಗಳಿಗೆ 55 ಅಂಕಗಳನ್ನ ಪಡೆದವರು ಮಾತ್ರ ಈ ಒಂದು ಅಂದ್ರೆ ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರು ಮಾತ್ರ ಮುಂದಿನ ಹಂತಕ್ಕೆ ಅರ್ಹರಾಗಿರ್ತಾರೆ ಅಂತ ಹೇಳಿ ಒಂದು ಪ್ರಾಸ್ಪೆಕ್ಟ್ಸ್ ನಲ್ಲಿ ತಿದ್ದುಪಡಿ ಮಾಡಲಾಗಿತ್ತು. ಆದ್ರೆ ಲಿಖಿತ ಪರೀಕ್ಷೆಯ ಫಲಿತಾಂಶ ಬಂದ ಬಳಿಕ ಈ ಒಂದು ತಿದ್ದುಪಡಿ ಬದಲಾಗುತ್ತೆ. ಏನಂತಂದ್ರೆ ಅಲ್ಲಿ ಆ ಕಟ್ ಆಫ್ ಮಾರ್ಕ್ಸ್ ಅನ್ನ ಕೇವಲ ಅಂದ್ರೆ 55ರಿಂದ ಅದನ್ನ 40ಕ್ಕೆ ಇಳಿಸಲಾಗುತ್ತೆ. ಇದು ಹಲವು ಅನುಮಾನಕ್ಕೆ ಕಾರಣ ಆಗ್ತಿರುತ್ತೆ. ಪ್ರಮುಖವಾಗಿ ಕಾರಣ ಏನಪ್ಪಾ ಅಂತಂದ್ರೆ ರವಿ, ನಾನು ನಿಮ್ ಜೊತೆ ಮಾತನ್ನ ಮುಂದುವರಿಸ್ತೀನಿ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಸಿಂಡಿಕೇಟ್ ಸದಸ್ಯರಾದಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಿದ್ದಾರೆ. ಗೋ ಮಧುಸೂದನ್ ಅವರೇ, ಹಳೆ ನಿಯಮದಂತೆ ಪ್ರವೇಶ ಪರೀಕ್ಷೆ ನಡೆಸಬೇಕು ಅನ್ನೋ ಒಂದು ತೀರ್ಮಾನ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಸಭೆಯಲ್ಲಿ ಏನೆಲ್ಲ ಒಂದು ನಿರ್ಣಯಗಳಾಯ್ತು, ನಿರ್ಧಾರ ಏನಾಗಿದೆ ಲಾಸ್ಟ್ ಅಲ್ಲಿ? ಈಗ ಇವತ್ತು ನಡೆದಂತ ಸಭೆಯಲ್ಲಿ ನಿಯಮಾವಳಿಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಈ ಹಿಂದೆ ಯಾವ ರೀತಿ ಇತ್ತು ಅದೇ ನಿಯಮಾವಳಿ ಪ್ರಕಾರ ಮಾಡಲಾಗ್ತಾ ಇದೆ. ಗೋ ಮಧುಸೂದನ್ ಅವರ ಎಲ್ಲೋ ಒಂದು ಕಡೆ ಈ ಒಂದು ಗೊಂದಲ ಸೃಷ್ಟಿಯಾಗಕ್ಕೆ ಕಾರಣ ಏನು? ಅಲ್ಲ, ಅದು ಅಕಾಡೆಮಿಕ್ ಕೌನ್ಸಿಲ್ ತೆಗೆದುಕೊಂಡಂತ ನಿರ್ಣಯ ಆಗಿತ್ತು. ಅದು ಓಕೆ, ಕೆಲವು ಡಿಪಾರ್ಟ್ಮೆಂಟ್ಗಳಿಗೆ ಈ ರೀತಿಯಾದಂತ ನಿಯಮ ಮಾಡ್ಕೊಂಡು ರಿಲ್ಯಾಕ್ಸೇಷನ್ ಕೊಡದೆ ಹೋಗಿದ್ರೆ PhD ಮಾಡಲಿಕ್ಕೆ ಕೆಲವು ಸಬ್ಜೆಕ್ಟ್ಗಳಿಗೆ ಅಭ್ಯರ್ಥಿಗಳಿಗೆ ತೊಂದರೆ ಇತ್ತು. ಆ ಕಾರಣಕ್ಕೋಸ್ಕರ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತನ್ನುವಂಥದ್ದು ಅಕಾಡೆಮಿಕ್ ಕೌನ್ಸಿಲ್ ವಾದ ಆಗಿತ್ತು. ಆಮೇಲೆ ಕೊನೆಗೆ ಇದು ಈ ರೀತಿ ಗೊಂದಲ ನಿರ್ಮಾಣ ಮಾಡ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದ ಮೇಲಿಂದ ನಾವು ಈ ಹಿಂದಿನ ನಿಯಮಗಳೇನಿತ್ತು ಅದೇ ಪ್ರಕಾರವನ್ನೇ ನಾವು ಮುಂದುವರಿಸಬೇಕು ಅಂತನ್ನುವಂಥ ತೀರ್ಮಾನವನ್ನ ಸಿಂಡಿಕೇಟ್ ನಲ್ಲಿ ತೆಗೆದುಕೊಂಡಿದ್ದೀವಿ. ಹಾಗಾದ್ರೆ ಇನ್ನು ಮುಂದಕ್ಕೆ ಮುಕ್ತ ವಿವಿ ಶೈಕ್ಷಣಿಕ ಮಂಡಳಿಯ ತುರ್ತು ಸಭೆಯ ಒಂದು ತೀರ್ಮಾನದಲ್ಲಿ ಹಳೆ ನಿಯಮದಂತೆ ಪ್ರವೇಶ ಪರೀಕ್ಷೆ ಇರುತ್ತೆ ಅಂತ? ಹೌದೌದು. ಇದರಲ್ಲಿ ಯಾವುದೇ ಒಂದು ಬದಲಾವಣೆಗಳಿಲ್ಲ? ಏನೂ ಬದಲಾವಣೆಗಳಿಲ್ಲ. ಓಕೆ, ಧನ್ಯವಾದಗಳು ಗೋ ಮಧುಸೂದನ್ ಅವರೇ, ನೀವು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಮುಕ್ತ ವಿವಿ ಶೈಕ್ಷಣಿಕ ಮಂಡಳಿಯ ತುರ್ತು ಸಭೆಯಲ್ಲಿ ಈ ಒಂದು ತೀರ್ಮಾನ ಹೊರಬಿದ್ದಿರುವಂಥದ್ದು. ಹಳೆ ನಿಯಮದಂತೆ ಪ್ರವೇಶ ಪರೀಕ್ಷೆ ನಡೀಬೇಕು ಅನ್ನೋ ಒಂದು ತೀರ್ಮಾನ ಅಂತ್ಯವಾಗಿದೆ. ಹಳೆ ನಿಯಮದಂತೆ ಪ್ರವೇಶ ಪರೀಕ್ಷೆ ನಡೆಸಬೇಕು ಅಂತ ಮುಕ್ತ ವಿವಿ PhD ಪರೀಕ್ಷೆ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮಂಡಳಿಯ ತುರ್ತು ಸಭೆಯಲ್ಲಿ ಈ ಒಂದು ತೀರ್ಮಾನ ಹೊರಬಿದ್ದಿದೆ.